ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅದ ಮೀಟಿಂಗ್ ಅದು ರಚನೆ ಆದಾಗಿಂದ ಪ್ರಥಮವಾಗಿ ನಿನ್ನೆ ನಡೆದೋಯ್ತು ಅನ್ನೋದು ಈಗಾಗಲೇ ಮಾಧ್ಯಮಗಳಲ್ಲಿ ಬರುತ್ತಿರುವಂಥ ಸುದ್ದಿ. ಆ ಟ್ರಸ್ಟಿಗಳ ಅದರಲ್ಲೂ ಮುಖ್ಯವಾಗಿ ಖಜಾಂಚಿ ಟ್ರಸ್ಟ್ ಖಜಾಂಚಿ ಮಹಂತ ಗೋವಿಂದ ದೇವಗಿರಿ ಅವರ ಅಭಿಪ್ರಾಯದಲ್ಲಿ ಇದು ಆದಿದ್ದು ತಪ್ಪು ಆಗಬಾರ್ದಾಗಿತ್ತು. ಆದರೆ ನಾವು ಈ ಸಂದರ್ಭದಲ್ಲೇ ಚಂಪತ್ರಾಯರ ಹೋರಾಟ, ರಾಮ ಮಂದಿರ ನಿರ್ಮಾಣದಲ್ಲಿ ಅವರು ತೆಗೆದುಕೊಂಡಂಥ ಶ್ರಮ ಶ್ಲಾಘನೀಯ. ಆದರೆ ಇದರ ಹಿಂದಿದ್ದಂಥವ್ರು ಯಾರು, ಅವ್ರು ಹಿಡಿಯಬೇಕಾಗ್ಯದ, ಶಿಕ್ಷೆ ಅವ್ರಿಗೆ ಸಿಗಲೇಬೇಕಾಗ್ಯದ. ಮತ್ತು ಇದು ಒಂದೇನೋ ಅಚಾತುರ್ಯ ಆದಂಗೆ ಆಗ್ಯದ. ಅದ್ರ ಉಳಿದವ್ರು ಮಾಡಿದವರು ಶಿಕ್ಷೆ ಆಗಲೇಬೇಕು, ಕಠೋರತಮವಾದ ಶಿಕ್ಷೆ ಆಗಬೇಕು ಅಂತ ಹೇಳಿದರು. ಜೊತೆಗೆ ಈ ನಮ್ಮ ಚಂಪತ್ರಾಯರ ಮಹಾ ಕಾರ್ಯದರ್ಶಿ ಜಾಗದಲ್ಲೇ ಕೃಷ್ಣ ಮೋಹನ್ ಅವರನ್ನು ಹಂಗಾಮಿಯಾಗಿ ನೇಮಿಸಿದ್ದಾರೆ. ಹಂಗಾಮಿಯಾಗಿ ನೇಮಿಸಿ ಇಲ್ಲಿ ನಡೆದಂಥ ಈ ಒಂದು ಕಳ್ಳತನದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅವುಗಳ ತನಿಖೆ ಜೊತೆಗೆ ಇಲ್ಲಿದ್ದಂಥ ಈಗ ನಡೆದಂಥ ಘಟನೆ ಏನು ಅವರಿಂದ ರಾಜೀನಾಮೆ ತೆಗೆದುಕೊಳ್ಳೋ ಜೊತೆಗೆ ನಮ್ಮ ಚಂಪತ್ರಾಯರಿಂದ ಅದೇ ಕಾಲಕ್ಕೆ ಅನಿಲ್ ಮಿಶ್ರಾರಿಂದ ಅಲ್ಲಿಗೆ ಇದೊಂದು ಶ್ರೀಕಾರ ಎಂಡ್ ಮಾಡಿದರು ಅಂತೇಳಿ. ಅಂದರೆ ಇಲ್ಲಿ ಭೂಮಿಯ ಹಗರಣ ಆಗಿರ್ಬೋದು, ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ಆಗಿರ್ಬೋದು, ಬಂಗಾರದ್ದಾಗಿರ್ಬೋದು, ವಜ್ರ ವೈಡೂರ್ಯದ್ದಾಗಿರ್ಬೋದು, ರಾಮನ ಮೇಲೆ ಹೇಳಿದಂಥ ಅವ್ಯಾವ ಏನು ಆಭರಣಗಳಿದ್ದಾವೆ ಎಲ್ಲ ಸುರಕ್ಷಿತ ಆಗಿದ್ದಾವೆ ಅಂತ ಅನ್ನೋ ಮಾತು ಹೇಳೋ ಮೂಲಕ ಹೆಚ್ಚು ಕಡಿಮೆ ಈ ಕೇಸನ್ನು ಮುಚ್ಚುವಂಥ ಕೆಲಸ ಮಾಡಿದರು ಅಂತೇಳಿ ವಿರೋಧಿಗಳು ಈಗಾಗಲೇ ಟೀಕೆಯನ್ನು ಶುರು ಮಾಡಿಬಿಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರು ಟೀಕೆ ಮಾಡೋದ್ರಲ್ಲೂ ಅರ್ಥದ ಇಲ್ಲಂತಲ್ಲ. ಆದರೆ ಇದನ್ನು ಈ ನಮ್ಮ ಟ್ರಸ್ಟಿಗಳು ಒಪ್ಪುವುದೂ ಇಲ್ಲ ಅಂಥೇಳಿ ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಇವ್ರು ಯಾರು ಹೋರಾಟ ಮಾಡಿದವರಲ್ಲ, ರಾಮನ ವಿರೋಧಿಸಿದವರು, ರಾಮನ ಅಸ್ತಿತ್ವನ ಗೊತ್ತಿಲ್ಲ ಅದನ್ನ ಅಲ್ಲಗಳದಂಥವ್ರು, ಇವರು ಏನು ನಮ್ಮನ್ನು ಕೇಳ್ತಾ ಇದ್ದಾರೆ. ಇದು ರಾಮ ನಮ್ಮಪ್ಪ ಸನಾತನಿ, ನಾವು ಕಟ್ಟಿದ್ದೀವಿ ಅನ್ನುವಂಗದ. ಮತ್ತು ಅಲ್ಲಿ ಏನೂ ನಡೆದಿಲ್ಲ, ಸ್ವಲ್ಪ ನಡೆದ ಅದು ಅವ್ರು ಯಾರು ಮಾಡಿದಾರೋ ಶಿಕ್ಷೆ ಆಗ್ತದೆ. ಅಂದ್ರೆ ಎರಡನೇ ನಡೆದಿಗೆ 8 ಮಂದಿ ನಡೆದಿದ್ದಾರಲ್ಲ ಅವ್ರ ಮೇಲೆ ಒಂದಿಷ್ಟು ಶಿಕ್ಷೆ ಆಗಿಬಿಡುವಂಥದ್ದು. ಅದು 80 ಲಕ್ಷದ್ದಾಗ್ಯದಪ್ಪ ಅನ್ನುವಂಥದ್ದು. ಒಂದು ಕಡೆ 80 ಲಕ್ಷ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸಾವಿರಾರು ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಇದ್ರೆ ಯಾರು ಸತ್ಯ ಯಾರು ಸುಳ್ಳ ಮಾತು ಬೇರೆ. ಆದರೆ ಇದು ಚರ್ಚೆ ಮಾತ್ರ ಜೋರ್ದಾರ್ ಹಿಡಿತಾ ಇದೆ. ಕಳ್ಳರನ್ನು ಹಿಡಿದ್ರು, ಆದರೆ ದರೋಡೆಕೋರರನ್ನು ಹಿಡಿಲಿಲ್ಲ ಅನ್ನುವಂಥ ಕೆಲವೊಂದಿಷ್ಟು ಟೈಟ್ಲ್ಗಳು ಪತ್ರಿಕೆಗಳಲ್ಲಿ ವಿರೋಧಿಗಳು ಇವತ್ತು ಮಾತಾಡಿದ್ದಾರೆ. ವಿರೋಧಿಗಳಂದರೆ ಇದರ ವಸ್ತುಸ್ಥಿತಿಯನ್ನು ಅನಾಲಿಸಿಸ್ ಮಾಡ್ತಾಯಿದ್ದವ್ರು, ತಿಂಗಳಿಂದ ಮಾಡ್ತಾಯಿದ್ದಂಥವ್ರು. ಅದರಲ್ಲೂ ಸಂದೀಪ್ ಚೌಧರಿ ABPL ಅಂತೂ ದಿನನಿತ್ಯ ಈ ಹಗರಣದ ಬಗ್ಗೆ ಇಂಚಿಂಚು ಮಾಹಿತಿನೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯದಲ್ಲಿ ಈ ದೊಡ್ಡ ದರೋಡೆ ಕೇವಲ ದರೋಡೆಕೋರರನ್ನು ಹಿಡಿಯುವಲ್ಲಿ ಇವರು ಯಶಸ್ವಿ ಆಗಲಿಲ್ಲ. ಈ ಕೇವಲ ಏನಪ್ಪ ಅಂದರೆ ಚೋರರು, ಕಳ್ಳರನ್ನು ಮಾತ್ರ ಹಿಡಿದ್ರು ಅಂತೇಳಿ. ಏನು 80 ಲಕ್ಷದು ಒಂದು ಕಡೆ ಸಿಕ್ಕಂಥದ್ದು, ಅಲ್ಲಿ ನಡೆದು ಬೇರೆ ಬೇರೆ ಸಮಯದಲ್ಲಿ ಏನೋ ಗದ್ದಲಾಗಿದ್ದಾವ, ರಸೀಟು ಕೊಟ್ಟಿಲ್ಲ, ಮತ್ತೇನೂ ಇಲ್ಲ, ಅನೇಕ ಆರೋಪಗಳು ಮಾಡ್ತಾಯಿದ್ದಾರೆ ಅವರು. ಅದರಲ್ಲೂ SP ಅಂದರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ರಂತೂ, ಜೊತೆಗೆ ರಾಹುಲ್ ಗಾಂಧಿಯವರಂತೂ ನೇರವಾಗಿ ರಾಮನ ಒಂದು ಏನಿತ್ತು ಒಳ್ಳೆಯ ಹೆಸರು ಎಲ್ಲರೂ ದುರುಪಯೋಗ ಮಾಡಿಕೊಂಡ್ರು ಅನ್ನುವಂಥ ಮಾತನ್ನು. ಹೋರಾಟ ಏನೋ ಮಾಡಿದ್ರು ಇಲ್ಲಂತಲ್ಲ, ಆದರೆ ಅದರದ್ದೆಲ್ಲ ಲಾಭ ತಗೊಳ್ಳೋ ದಿಶೆಯಲ್ಲೇ ಇಂಥ ವ್ಯವಹಾರ ಮಾಡಿದರು ಅಂತೇಳಿ. ಈಗಿನ ಲೆಕ್ಕ ನೋಡಿದರೆ ಇದು CBIಗೆ ಅಥವಾ ಯಾವುದೇ ಇನ್ನುಳಿದ ED ಅಥವಾ ಇನ್ನುಳಿದ ಯಾವುದಕ್ಕೂ ಮೋಸ್ಟ್ಲಿ ಈ ತನಿಖೆಗೆ ಆರ್ಡರ್ ಮಾಡಲಿಕ್ಕಿಲ್ಲ ಅಂತ ಇವತ್ತಿನವರೆಗೆ ಅಭಿಪ್ರಾಯ ಅಷ್ಟೇ. ಯಾಕಂದ್ರೆ ಇವತ್ತು ED ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಯಾವುದೇ ಇದ್ರ ಸಹಿತ ಇವತ್ತು ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಇರೋದ್ರಿಂದಾಗಿ ಅವರು ಪ್ರಾಮಾಣಿಕವಾಗಿ ಈ ಒಂದು ತನಿಖೆಯನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಿತ ಓದಿದ್ದ. ಅದೇನೋ ಆಗಲೇ ಇದ್ರ ಹಿಂದಿದ್ದಂಥದ್ದು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಈಗೇನಾದಂಥ ಒಂದು ಘಟನಾವಳಿಗಳಲ್ಲಿ ಅದ್ರ ಚಂಪತ್ರಾಯ್, ಅನಿಲ್ ಮಿಶ್ರಾ, ಗೋಪಾಲರಾವ್ ಅಂತ ಇನ್ನೂ ಹೆಸರು ಅಷ್ಟು ಬಂದಿಲ್ಲ. ಬಟ್ ಇವರಿಬ್ಬರಿಂದ ರಾಜೀನಾಮೆ ತೆಗೆದುಕೊಂಡಿದ್ದಾರೆ.
ತೊಗೊಂಡು ತನಿಖೆಗೆ ಈಗ SIT ಮೂಲಕ ತನಿಖೆ ಮಾಡಿಸ್ಲಿಕ್ಕೆ ಆಲ್ರೆಡಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಆ ಯೋಗಿ ಆದಿತ್ಯನಾಥ್ ಅವರು ಇವತ್ತು ನಿರಾಶೆ ಆಗ್ಯಾರೋ ಅಥವಾ ಸಂತೋಷ ಪಟ್ಟಿದಾರೋ ಗೊತ್ತಿಲ್ಲ. ಚಂಪತ್ ರಾಯರು ಮಾತ್ರ ಇಲ್ಲಿವರೆಗೆ ನಡೆದಂಥ ಒಂದು ಡೆವಲಪ್ಮೆಂಟ್, ಅದರಲ್ಲೂ ಟ್ರಸ್ಟದ ಡೆವಲಪ್ಮೆಂಟ್ದಾಗ ಅದರಲ್ಲೂ ಮುಖ್ಯವಾಗಿ ಮಹಂತ ಗೋವಿಂದ ದೇವಗಿರಿ ಆಗಿರ್ಬೋದು, ಕೃಷ್ಣಮೋಹನ್ ಆಗಿರ್ಬೋದು, ಅದೇ ರೀತಿ ಟ್ರಸ್ಟದ ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿರ್ಬೋದು, ಅವ್ರು ಭಾಗವಹಿಸೋಕ್ಕಾಗಲಿಲ್ಲ. ಬಟ್ ಆನ್ಲೈನ್ ಮೀಟ್ ಮಾಡಿ ಒಂದು ಫೈನಲ್ ಡಿಸಿಷನ್ ಏನಪ್ಪ ಅಂದ್ರೆ ಆಭರಣ ಕಳ್ಳತನ ಆಗಿಲ್ಲ, ಆಗಿದ್ದು ನಾವು ತನಿಖೆಯನ್ನು ಮಾಡಿಸ್ತಿದ್ದು ಆಗಬಾರ್ದಾಗಿತ್ತು ಅಂತೇಳಿ ನೃತ್ಯ ಗೋಪಾಲರಾವ್ ಟ್ರಸ್ಟದ ಅಧ್ಯಕ್ಷ ಹೇಳ್ತಾರೆ, ಈ ಘಟನೆಯಿಂದ ದೇಣಿಗೆ ಕಳ್ಳತನ ತುಂಬ ನೋವಾಗಿದೆ, ತಪ್ಪು ಮಾಡಿದ ಯಾರೇ ಆದರೂ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಇಲ್ಲಿಗೆ ಇದು ಟ್ರಸ್ಟದ ಕೆಲಸ ಮುಗಿತಂದು ಕಾಣ್ತದೆ. ಇನ್ನು ಮುಂದಿಂದು ಮೋಸ್ಟ್ಲಿ ಇದರಿಂದ ಈಗ ನಿಮಗೂ ಅನೇಕ ಸಲ ಚರ್ಚೆ ಮಾಡಿದ ವಿಷಯ ಅದ. RSSದ ಮೋಹನ್ ಭಾಗವತರಾಗಿರ್ಬೋದು, ಅದೇ ಕಾಲಕ್ಕೆ ಪ್ರಧಾನಿ ಮೋದಿಯವರಾಗಿರ್ಬೋದು, ಇವರು ಈ ಕೇಸನ್ನು ಆದಷ್ಟು ಬೇಡಿದಂಗೆ ನೋಡೋ ಪ್ರಯತ್ನ ಮಾಡಿದ್ರು. ಆ ದಿಸೆಯಲ್ಲಿ ಯಶಸ್ವಿ ಆಗಿದ್ದಾರೆ ಇಲ್ಲಿವರೆಗೆ. ಅದರ ವಿರೋಧಿಗಳು ಇದನ್ನು ಒಪ್ತಾರಾ ಅನ್ನೋಂಥ ಪ್ರಶ್ನೆ ಇಡೋದು. ಆದರೆ ಇದು ನಿಶ್ಚಿತವಾಗಿಯೂ ಮುಂಬರುವ ಇನ್ನು 6 ತಿಂಗಳ ಚುನಾವಣೆಯಲ್ಲಿ ಒಂದು ವಿಷಯ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಇದರಿಂದಾಗಿ ಸಹಜವಾಗಿ ಅಲ್ಲಿ ಜನ ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇದರಲ್ಲೂ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆಯೂ ಇಲ್ಲೇ ವಿರೋಧಿಗಳು ಕೇಳ್ತಾ ಇದ್ದಾರೆ. ಆಲ್ರೆಡಿ EVM ಮೂಲಕ SIR ಮೂಲಕ 2.5 ಕೋಟಿ ಮತದಾರನ ಕಟ್ ಮಾಡಿದ್ದನ್ನು ನೋಡಿದರೆ ಮೋಸ್ಟ್ಲಿ ತಾವು ಗೆಲ್ಲು ಎಲ್ಲ ಪ್ರಯತ್ನ ಮಾಡ್ಕೊಂಡಿದ್ದಾರೆ BJPಗರು. ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ BJP ಮತ್ತು ಆಡಳಿತ ಬರ್ತದಂತ ಒಂದು ಅವರಲ್ಲಿ ಏನಪ್ಪ ಅಂತಂದ್ರೆ ಸ್ಪಷ್ಟ ಅಭಿಪ್ರಾಯದ ಅಂತ ಕಾಣ್ತದೆ ಮೇಲ್ನೋಟದಲ್ಲೇ. ಆದ್ರೆ ಜನಕ್ಕೆ ಮಾತ್ರ ಇವತ್ತು ಪ್ರತಿ ಮನೆಯಲ್ಲೂ ಇವತ್ತು ವಕೀಲರು ನೋಡಿದ್ರೆ ಹೋರಾಟ ಮಾಡುವಂಥದ್ದು, ಬೇರೆ ಬೇರೆ ಸ್ತರದ ಜನರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಭಕ್ತರು ಇವತ್ತು ಎದ್ದು ನಿಲ್ತಾ ಇದ್ದಾರೆ. BJPಯಲ್ಲಿ ಒಳಗಾಗ್ಯದ. ಇವತ್ತು ಏನಪ್ಪ ಅಂದರೆ 80-20 ಆಡ್ತಿದ್ರು ಮೊದಲ ನಮ್ಮ ಇವರು ಯೋಗಿ ಆದಿತ್ಯನಾಥ್ ಅವರು. ಈ ಸಲ 80ಯಲ್ಲಿಯೇ 40-40 ಮಧ್ಯದಲ್ಲಿ ಈ ಒಂದು ಹೋರಾಟ ನಡೆಯುವುದರಿಂದಾಗಿ ನಿಶ್ಚಿತವಾಗಿಯೂ ಇದು ಪರಿಣಾಮ ಆಗಿಯೇ ಆಗ್ತದೆ ಈ ಮುಂಬರುವ ಚುನಾವಣೆ ಅನ್ನೋದು ವಿರೋಧಿಗಳ ಲೆಕ್ಕಾಚಾರ. ಇನ್ನು ಯಾವ ಲೆಕ್ಕೋ ಏನೋ ಗೊತ್ತಿಲ್ಲ. ಆದರೆ ಜನ ಮಾತ್ರ ಇವತ್ತು ರಾಮನ ಹುಂಡಿಯಿಂದ ಕದ್ದಿದ್ದಾಗಿರ್ಬೋದು, ಆಭರಣಗಳನ್ನು ಕದ್ದಿದ್ದಾಗಿರ್ಬೋದು, ಅದೇ ಕಾಲಕ್ಕೆ ಕೇದಾರನಾಥ್ ಮತ್ತು ಬದ್ರಿನಾಥ್ ನಡೆದ ಬಂಗಾರದ ವ್ಯವಹಾರಗಳಾಗಿರ್ಬೋದು, ಅಲ್ಲಿಯ ಭ್ರಷ್ಟಾಚಾರ ಆಗಿರ್ಬೋದು, ಇವೆಲ್ಲ ಗುಡಿ ಗುಂಡಾರಗಳ ನೆಲೆಯಲ್ಲಿ ಇವತ್ತು ಮತ್ತೆ ಹೊಸ ತನಿಖೆ ಆಗಬೇಕು ಇವೆಲ್ಲ ಏನು ನಡೆದವು ಅನ್ನೋದನ್ನು ಈ ಎಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಈಗ ಚಂಪತ್ ರಾಯರ ರಾಜೀನಾಮೆಯನ್ನು ಟ್ರಸ್ಟ್ ಅಂಗೀಕಾರ ಮಾಡಿತು. ಆದರೆ ಇಲ್ಲಿಗೆ ಇದು ನಿಲ್ಲಕ್ಕಿಲ್ಲ, ಇದು ದೊಡ್ಡ ಇಶ್ಯೂ ಆಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಇದನ್ನು ಏನಾದರೂ ಮಾಡಿ ಇಲ್ಲಿಗೆ ತಡಿಬೇಕು ಅನ್ನುವಂಥದ್ದು RSS ಮತ್ತು BJPಯ ಸಂಘಟಿತ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಬಟ್ ಆಲ್ರೆಡಿ ರಾಮನ ಏನೇ ಹುಂಡಿ ಕದ್ದಿದ್ದಿರೋದ ಜನಮಾನಸದಲ್ಲೇ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಭಕ್ತರಿಗೆ, ಅದರಲ್ಲೂ ರಾಮ ಭಕ್ತರಿಗೆ. ಯಾಕಂದ್ರೆ ಅತ್ಯಂತ ಒಂದು ಆತ್ಮಾಭಿಮಾನದಿಂದ, ಸ್ವಾಭಿಮಾನದಿಂದ ಅಥವಾ ಮೂಢನಂಬಿಕೆಯಿಂದ ಅವ್ರು ನಂಬಿಕೊಂಡು ರಾಮನ ಸರ್ವಸ್ವಾಮಿಗಳಂಥವ್ರಿಗೆ ರಾಮನ ಆಸ್ತಿಯನ್ನು, ರಾಮನ ಏನಪ್ಪ ಅಂದ್ರೆ ಬಂಗಾರ, ರಾಮನ ಹುಂಡಿಯನ್ನು ಕದ್ದವ್ರನ್ನ ಯಾವ ರೀತಿಯಾಗಿ ಇವರು ಸ್ವೀಕಾರ ಮಾಡ್ಬೋದು ಎಲೆಕ್ಷನ್ದಲ್ಲಿ ಅನ್ನೋದು ಸಹಿತ ಇವತ್ತು ಮುಖ್ಯ ಆಗಲಿಕ್ಕೆ. ಅದಕ್ಕಾಗಿ ಈ ಮುಂಬರುವ ಇನ್ನು 6 ತಿಂಗಳಲ್ಲಿ ಬರುತ್ತಿದ್ದ ಚುನಾವಣೆ ಮಾತ್ರ ನಿಶ್ಚಿತವಾಗಿಯೂ ಇದು ಅಲ್ಲಿಯ ಆಡಳಿತಾರೂಢ ಪಕ್ಷ ಅಂದರೆ ಯೋಗಿ ಆದಿತ್ಯನಾಥ್ ಅವ್ರ ಪಕ್ಷಕ್ಕೆ ಹೊಡೆದು ಬೀಳ್ತದೆ ಅನ್ನುವಂಥ ಮಾತು ಈಗ ಬಂದು ಕೇಳ್ತಾ ಇದ್ದಾವೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಈಗೇನು ಇಲ್ಲಿವರೆಗೆ ಡೆವಲಪ್ ಆಗ್ಯದ, ಈ ಡೆವಲಪ್ಮೆಂಟ್ದಿಂದ ಮೋದಿಯವ್ರಿಗೆ ಮಾತ್ರ ಹಿಂದಿನ ಹಾಗೆ ಅಂದುಕೊಂಡಷ್ಟು ಸುಲಭವಾಗಿ ಗೆಲುವು ಬರಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದ್ರೆ ಪ್ರೊಫೆಸರ್ ಅಖಿಲ್ ಸ್ವಾಮಿ ಅಣ್ಣಂಥವ್ರಾಗಿರ್ಬೋದು, ಉಮಾಕಾಂತ್ ಲಕೇರಿಯನ್ನವರಾಗಿರ್ಬೋದು, ಮತ್ತು ಬೇರೆಯವರಾಗಿರ್ಬೋದು, ಬೇರೆ ಬೇರೆ ಅನಾಲಿಸಿಸ್ ಬುದ್ಧಿವಂತರು. ಇದು BJPಗೆ ಮಾತ್ರ ಕಬ್ಬಿಣ ಕಡಲೆ. ಯಾಕಂದರೆ ರಾಮನ ದರೋಡೆ ಅಷ್ಟು ಸುಲಭವಾಗಿ ಮುಚ್ಚಿ ಹೋಗ್ಲಿಕ್ಕಿಲ್ಲ, ಹೋಗುವುದಿಲ್ಲ ಅನ್ನುವಂಥ ಮಾತು. ನೋಡ್ರಿ ಏನಾಗ್ತದೆ ಇನ್ನೊಂದು 6 ತಿಂಗಳಲ್ಲಿ. ಆದರೆ ಟ್ರಸ್ಟ್ ಮಾತ್ರ ಇದನ್ನು ಮುಚ್ಚಾಕೋ ಪ್ರಯತ್ನ ಮಾಡಲಿಕ್ಕೆ ಅನ್ನೋದು ನಮ್ಮ ಅಖಿಲೇಶ್ ಯಾದವ್ರದ್ದು ಕಾಂಗ್ರೆಸ್ನವರ ಅಭಿಪ್ರಾಯ. ಆದರೆ ನಮ್ಮ ಈ ಒಂದು ಚಂಪತ್ ರಾಯರ ಈ ಒಂದು ಟ್ರಸ್ಟ್ ಏನದ, ಈ ಟ್ರಸ್ಟನ್ನು ಇಲ್ಲಿದ್ದಂಥವರು ಇದು ಅನಗತ್ಯ ರಾಮನಲ್ಲಿ ವಿಶ್ವಾಸ ಇಲ್ಲಂಥ ಒಂದಿಷ್ಟು ಏನಪ್ಪ ಅಂದ್ರೆ ದೇವ್ರ ನಂಬಿಕೆ ಇಲ್ಲಂಥ ವ್ಯಕ್ತಿಗಳು ಅನಗತ್ಯ ಹೆಸರು ಕೆಡಿಸ್ತಾ ಇದ್ದಾರೆ. ಅದಾಗಿಲ್ಲ ಅನ್ನೋದು ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಗೋವಿಂದ ದೇವಗಿರಿ ಖಜಾಂಚಿ ಅವರು
ಅದ್ರ ಜೊತೆ ಕೃಷ್ಣ ಮೋಹನ್ ಅವರು ಹೇಳುವಂಥ ಮಾತುಗಳು ನೋಡಿದಾಗ ಇಲ್ಲ ಅದಾಗಿಲ್ಲ ಸ್ವಲ್ಪ ಅಪಪ್ರಚಾರ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಅಂತ ಹೇಳೋದನ್ನು ನೋಡಿದಾಗ ಜನ ಏನು ಇವ್ರ ಮಾತಂಥದನೋ ಇಲ್ಲ ಈಗಾಗಲೇ ಸಾಕಷ್ಟು ಪ್ರಚಾರ ಪ್ರಸಾರ ಆದಂಥ ಹಣದ ವ್ಯವಹಾರ ಬಂಗಾರ ವ್ಯವಹಾರ ಭೂಮಿ ವ್ಯವಹಾರ ಇದು ಜನಮಾನಸದಲ್ಲಿ ಸ್ಥಾಪಿತಾಗಿ ಈ ಸಲ ಬಿ ಜೆ ಪಿಯಲ್ಲಿ ಕೈ ಕೊಡ್ತದನ್ನ ಜನ ಇವೆರಡೂ ಇವತ್ತು ಪರೀಕ್ಷೆಗೊಳ್ಳುವಂಥ ಸಮಯ ಆಗಿದಾವೆ. ರಾಮ ಸೀತೆಯನ್ನು ಪರೀಕ್ಷೆ ಮಾಡಿದಂಗೆ ಈ ಪರೀಕ್ಷೆಯಲ್ಲಿ ಯಾರು ಗೆಲ್ಬೋದು ನೋಡೋಣ ಕಾಲಾಂತರದಲ್ಲಿ ಏನಾಗ್ಬೋದು 6 ತಿಂಗಳಲ್ಲೇ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ H16 ನ್ಯೂಸ್ ಅರ್ಥಾತ್ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.